ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕ್ರಿಸ್ಪಿ ದೋಸೆ ಮಾಡೋ ವಿಧಾನವನ್ನು ನೋಡೋಣ. ಮೊದಲಿಗೆ ದೋಸೆ ಬ್ಯಾಟರನ್ನು ತಯಾರಿಸುವುದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಒಂದು ಪಾತ್ರೆಗೆ 3 ಗ್ಲಾಸ್ ರೇಷನ್ ಅಕ್ಕಿ, 1/4 ಗ್ಲಾಸ್ ಉದ್ದಿನ ಬೇಳೆ, 1/4 ಗ್ಲಾಸ್ ಕಡಲೆ ಬೇಳೆ, 1/4 ಗ್ಲಾಸ್ ಮೈಸೂರು ಬೇಳೆ ಎಲ್ಲವನ್ನು ಚೆನ್ನಾಗಿ 3 ರಿಂದ 4 ಬಾರಿ ನೀರು ಹಾಕಿ ತೊಳೆದು 2 ಟೇಬಲ್ ಸ್ಪೂನ್ ಮೆಂತ್ಯ ಮತ್ತು ಜೀರಿಗೆ 6 ರಿಂದ 8 ಗಂಟೆಗಳ ಕಾಲ ನೆನೆಸಿಡಿ. ನೆನೆಸಿರೋ ಅಕ್ಕಿಯನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ರುಬ್ಬಿದ ದೋಸೆ ಹಿಟ್ಟನ್ನು 8 ಗಂಟೆಗಳ ಕಾಲ ಫರ್ಮೆಂಟ್ ಆಗಲು ಇಡಿ. ದೋಸೆ ಮಾಡಲು ದೋಸೆ ಹಿಟ್ಟು ತಯಾರಾಗಿದೆ. ಫರ್ಮೆಂಟ್ ಆಗಿರುವ ಹಿಟ್ಟಿಗೆ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ, ಕಾದ ತವಾಗೆ ಎಣ್ಣೆ ಹಾಕಿದ ಈರುಳ್ಳಿಯನ್ನು ಸವರಿ ದೋಸೆ ಹಾಕಿದಾಗ ಗರಿ ಗರಿಯಾದ ದೋಸೆ ರೆಡಿಯಾಗಿರುವ ದೋಸೆಗೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡೋಣ. ಆಲೂಗಡ್ಡೆ ಪಲ್ಯ ಮಾಡಲು ಬೇಕಾಗಿರುವಂತಹ ಸಾಮಗ್ರಿಗಳು: ಬೇಯಿಸಿದ ಆಲೂಗಡ್ಡೆ ಅರ್ಧ ಕೆಜಿ, ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು, 2 ರಿಂದ 3 ಮಧ್ಯಮ ಗಾತ್ರದ ಈರುಳ್ಳಿ, 8 ರಿಂದ 10 ಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಸಾಸಿವೆ, 2 ಟೇಬಲ್ ಸ್ಪೂನ್ ಜೀರಿಗೆ, 3 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ರಿಂದ 2 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಅರಿಶಿನ. ಒಂದು ಬಾಂಡಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, 3 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿ ಕೆಂಪಾಗುವವರೆಗೆ ಫ್ರೈ ಮಾಡಿ. ಉದ್ದಕ್ಕೆ ಕತ್ತರಿಸಿದ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ. ನಂತರ ಸಿಪ್ಪೆ ತೆಗೆದ ಆಲೂಗಡ್ಡೆಗೆ ಅರಿಶಿನ, ಉಪ್ಪು ಸೇರಿಸಿ ಸ್ಮ್ಯಾಶ್ ಮಾಡಿ ಫ್ರೈ ಮಾಡಿದ ಮಿಶ್ರಣಕ್ಕೆ ಸೇರಿಸಿ ಫ್ರೈ ಮಾಡಿರುವ ಮಿಶ್ರಣಕ್ಕೆ ಕೊತ್ತಂಬರಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಆಲೂಗಡ್ಡೆ ಪಲ್ಯ ಸವಿಯಲು ಸಿದ್ಧ. ಈಗ ಕಾಯಿ ಚಟ್ನಿ ಮಾಡೋಣ. 1 ಕಪ್ ಹಸಿ ಕಾಯಿ, ಅರ್ಧ ಕಪ್ ಹುರಿದ ಕಡಲೆ ಬೀಜ, 3 ರಿಂದ 4 ಮೆಣಸಿನಕಾಯಿ, 1/4 ಕಪ್ ಪುದೀನ, 1 ಇಂಚ್ ಹುಣಸೆ ಹಣ್ಣು. ಒಂದು ಮಿಕ್ಸರ್ ಜಾರಿಗೆ ಹಸಿ ಕಾಯಿ, ಫ್ರೈ ಮಾಡಿರುವ ಕಡಲೆ ಬೀಜ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಣಸೆ ಹಣ್ಣು ಹಾಕಿ ರುಬ್ಬಿದರೆ ಚಟ್ನಿ ರೆಡಿ. ಗರಿ ಗರಿಯಾದ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಸವಿಯಲು ಸಿದ್ಧ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ.